ರಾಜ್ಯದಲ್ಲಿ ಜೂನ್ 6ರಂದು ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ರಾಷ್ಟ್ರೀಯ ವಿಕಾಸ್ ಶೀಲ್ ಇನ್ಸಾನ್ ಪಾರ್ಟಿಯ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುವ ಮೂಲಕ ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಂಚಾಲಕರಾದ ವಿಕಾಸ್ ಶೀಲ್ ಪಕ್ಷ ಕರ್ನಾಟಕ ಶಾಂತಪ್ಪ ಕೂಡಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ವಿಕಾಸ್ ಶೀಲ್ ಇನ್ಸಾನ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮುಕೇಶ್ ಸಹಾನಿ ಮಾಜಿ ಮಂತ್ರಿಗಳು ಪಕ್ಷದ ಧ್ವಜ ನೀಡುವುದರ ಮೂಲಕ ಬಿಕೆ ಮೋಹನ್ ಕುಮಾರ್ ಅವರನ್ನು ಕರ್ನಾಟಕ ಪ್ರದೇಶ ವಿಕಾಸ್ ಶೀಲ್ ಇನ್ಸಾನ್ ಪಕ್ಷ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ. ಆದ್ದರಿಂದ ರಾಜ್ಯದಲ್ಲಿ ಮುಖ್ಯವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವಕಾಶ ವಂಚಿತ, ಹಿಂದುಳಿದ, ಅತಿ ಹಿಂದುಳಿದ ಸಣ್ಣ ಜಾತಿಗಳು ಮತ್ತು ಅಲೆಮಾರಿ, ಅರೆ ಅಲೆಮಾರಿ ಬುಡಕಟ್ಟು ಜನಾಂಗದ ಕಲ್ಯಾಣಕ್ಕಾಗಿ ವಿಕಾಸ್ ಶೀಲ್ ಇನ್ಸಾನ್ ಪಕ್ಷವು ಸ್ಥಾಪನೆಯಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಾಲಯವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿ ರಾಷ್ಟ್ರ ಅಧ್ಯಕ್ಷರಾದ ಮುಕೇಶ್ ಹನಿ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರನ್ನು ಪಕ್ಷ ಕಾರ್ಯಾಲಯವನ್ನು ಉದ್ಘಾಟಿಸುವುದರೊಂದಿಗೆ ಮತ್ತು ಕಲಬುರಗಿಯಲ್ಲಿ ಬೃಹತ್ ಮಟ್ಟದ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಬುಡಕಟ್ಟು ಜನಾಂಗ, ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳನ್ನು ಹಾಗೂ ರಾಜಕೀಯವಾಗಿ, ಸಾಮಾಜಿಕವಾಗಿ ನ್ಯಾಯ ನೀಡುವ ಭರವಸೆ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್ ಎಚ್, ರಾಜ್ಗುರು ದೇವವ್ಯಾಸ್ ಪೀಠ್, ಅನಿಲ್ ಕುಮಾರ್ ಕೋಟಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 26ರಂದು ಬೆಂಗಳೂರಿನ ಅಶೋಕ್ ಲಲಿತ್ ಹೋಟೆಲ್ನಲ್ಲಿ ವಿಕಾಸ್ ಶೀಲ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುಕೇಶ್ ಸಹಾನಿಯವರು ರಾಜ್ಯದಲ್ಲಿ ವಿಕಾಸ್ ಪಕ್ಷವು ಉದ್ಘಾಟನೆಗೊಳಿಸುವುದರೊಂದಿಗೆ ಕರ್ನಾಟಕ ರಾಜ್ಯದ ವಿಕಾಸ್ ಶೀಲ್ ಪಕ್ಷದ ಅಧ್ಯಕ್ಷರನ್ನಾಗಿ ಕೋಲಿ ಸಮಾಜದ, ಗಂಗಾಮತ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಹಿಂದುಳಿದ ವರ್ಗಗಳ ಸಂಘಟಕರು, ಹಿಂದುಳಿದ ಬಗ್ಗೆ ಅಪಾರ ಕಾಳಜಿಯುಳ್ಳ ಅಂಥ ಬಿಕೆ ಮೋಹನ್ ಕುಮಾರ್ ಅವರನ್ನು ಕರ್ನಾಟಕ ರಾಜ್ಯದ ವಿಕಾಸ್ ಶೀಲ್ ಪಕ್ಷದ ಅಧ್ಯಕ್ಷರನ್ನು ನೇಮಕ ಮಾಡಿ ಈಗಾಗಲೇ 7ನೇ ತಾರೀಕು ಬೆಂಗಳೂರಿನಲ್ಲಿ ಚಾಲನೆ ಕೊಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ, ಈ ಕರ್ನಾಟಕ ರಾಜ್ಯಾದ್ಯಂತ ಇರ್ಬೋದು, ಇಡೀ ಭಾರತ ದೇಶದಾದ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಜನಾಂಗಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬರೀ ಮತದಾನಕ್ಕಾಗಿ ಉಪಯೋಗ ಮಾಡಿಕೊಂಡು ಅವರ ಮತಗಳನ್ನು ಪಡೆದು ಅವರಿಗೆ ಯಾವುದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವುದು ಸೌಲಭ್ಯ ಕೊಡದೆ ವಂಚಿಸುತ್ತಾ ಬಂದಿದೆ. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂಥ ಮುಕೇಶ್ ಸಹಾನಿಯವರು ಹಿಂದುಳಿದ ಜನಾಂಗಕ್ಕೆ ಹಾಗೂ ಅತಿ ಹಿಂದುಳಿದ ಜನಾಂಗಕ್ಕೆ ಈ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡುತ್ತಿರುವುದನ್ನು ಕಂಡು ಅವರು ಏನಾದರೂ ಮಾಡಿ ಬರುವ ದಿನಗಳಲ್ಲಿ ಹಿಂದುಳಿದ, ಅತಿ ಹಿಂದುಳಿದ ಕೋಲಿ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಹಡಪದ ಸಮಾಜ ಇರ್ಬೋದು, ಎಲ್ಲ ಸಮಾಜಗಳನ್ನು ರಾಜಕೀಯವಾಗಿ ಮುಂದುವರೆಯಲು, ಅವರಿಗೆ ಸ್ಥಾನಮಾನ ದೊರಕಿಸಿಕೊಡಲು ಈ ವಿಕಾಸ್ ಶೀಲ್ ಪಕ್ಷ ಎಂಬ ಪಕ್ಷವನ್ನು ಹುಟ್ಟಿ ಹಾಕಿದ್ದಾರೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಹಿಂದುಳಿದ, ಅತಿ ಹಿಂದುಳಿದ ಸಮಾಜದ ಯುವಕರು, ಯುವತಿಯರು ಹಾಗೂ ವಿವಿಧ ಹಿಂದುಳಿದ ವರ್ಗಗಳ ಸಂಘಟನೆಯ ಮುಂಚೂಣಿ ನಾಯಕರು ಈ ವಿಕಾಸ್ ಶೀಲ್ ಪಕ್ಷಕ್ಕೆ ಸದಸ್ಯತ್ವ ಪಡೆದುಕೊಂಡು ಈ ಹಿಂದುಳಿದ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡುವ ಈ ವಿಕಾಸ್ ಶೀಲ್ ಪಕ್ಷಕ್ಕೆ ಕೈ ಬಲಪಡಿಸಿ ಸದಸ್ಯತ್ವ ಪಡೆಯಬೇಕಾಗಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿಯಾಗಿ ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳುವರಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಶೀಘ್ರದಲ್ಲಿ ಗುಲ್ಬರ್ಗಾ ನಗರದಲ್ಲಿ ಜಿಲ್ಲಾ ಮಟ್ಟದ ಒಂದು ವಿಕಾಸ್ ಶೀಲ್ ಪಕ್ಷದ ಕಾರ್ಯಾಲಯವು ಕೂಡ ನೋಡ್ತಾ ಇದ್ದೀವಿ, ಉದ್ಘಾಟನೆಗೊಳ್ಳುತ್ತಿದೆ. ಆ ಉದ್ಘಾಟನೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ವಿಕಾಸ್ ಶೀಲ್ ಅವರು ಬರ್ತಾ ಇದ್ದಾರೆ. ಹಾಗೂ ಅದೇ ರೀತಿಯಾಗಿ ಮುಕೇಶ್ ಸಹಾನಿಯವರು ಕೂಡ ಈ ಕಾರ್ಯಾಲಯ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರು ಹಾಗೂ ಕೇಂದ್ರ ಸಮಿತಿಯ ಅನೇಕ ಪದಾಧಿಕಾರಿಗಳು, ರಾಜ್ಯ ಸಂಘದ ಅನೇಕ ಪದಾಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ, ಈ ಕಾರ್ಯಾಲಯ ಉದ್ಘಾಟನೆಗೆ ಬರುವ ಸಂದರ್ಭದಲ್ಲಿ ಒಂದು ವಿಭಾಗ ಮಟ್ಟದ ಹಿಂದುಳಿದ, ಅತಿ ಹಿಂದುಳಿದ ಸಮಾಜದ ಒಂದು ದೊಡ್ಡ ಸುಮಾರು 1 ರಿಂದ 2 ಲಕ್ಷ ಜನ ಸೇರಿ ಒಂದು ಸಮಾವೇಶ ಮಾಡಿ ಈ ಹಿಂದುಳಿದ ಜನಾಂಗಕ್ಕೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ದಯಮಾಡಿ
ಈ ನಮ್ಮ ಪಕ್ಷದ ನಮ್ಮ ಈ ಕಾರ್ಯಕ್ರಮಗಳ ಪ್ರಚಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೊಟ್ಟು ರಾಜ್ಯ ಮಟ್ಟದಲ್ಲಿ ಪ್ರಚಾರ ಸಿಗುವಂತೆ ಮಾಡಬೇಕಾಗಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನು ಶಾಂತಪ್ಪ ಕೂಡಿ ವಿಕಾಸಶೀಲ ಪಕ್ಷದ ನೂತನ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೇನೆ. ಧನ್ಯವಾದಗಳು. ಹಾಗೂ ನಮ್ಮ ವಿಕಾಸಶೀಲ ಪಕ್ಷದ ಯಾವುದೇ ಒಂದು ಸಮಾಜ, ಯಾವುದೇ ಒಂದು ಧರ್ಮಕ್ಕೆ ಒಬ್ಬ ಗುರು ಬೇಕಂತಾರಲ್ಲ, ಆ ಥರ ಈ ನಮ್ಮ ವಿಕಾಸಶೀಲ ಪಕ್ಷ ಮುಂಚೂಣಿಯಲ್ಲಿ ಬರಲು ಇಡೀ ರಾಜ್ಯ ಅಂತ ಇಲ್ಲಿಯವರೆಗೆ ಗುಲ್ಬರ್ಗ, ಹುಬ್ಬಳ್ಳಿ, ಮೈಸೂರು 4 ಭಾಗದಲ್ಲಿ ಎಲ್ಲ ಧಾರ್ಮಿಕ ಸ್ವಾಮಿಗಳನ್ನು ಸೇರಿಸಿ, ವಿವಿಧ ಸಮಾಜದ ಮುಖಂಡಗಳನ್ನು ಸೇರಿಸಿ ಈ ಪಕ್ಷ ಬಲಿಪಡಿಸಲು ಮುಂಚೂಣಿಯಲ್ಲಿದ್ದ ಈ ನಮ್ಮ ರಾಜಗುರು ವೇದವ್ಯಾಸ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಮೂಲ ತತ್ವ ಸಿದ್ಧಾಂತಗಳನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಮುಖೇಶ್ ಸಹಾನಿ ಅವರು ಹಾಗೂ ರಾಜ್ಯ ಘಟಕದ ಅಧ್ಯಕ್ಷರು, ರಾಷ್ಟ್ರೀಯ ಉಪಾಧ್ಯಕ್ಷರಾದ BK ಮೋಹನ್ ಕುಮಾರ್ ಅವರು, ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ AH ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಈ ಪಕ್ಷದ ಬಗ್ಗೆ ನಾವು ಮಾಹಿತಿಗಳನ್ನು ಕಲೆ ಹಾಕಿದಾಗ, ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ಜನಾಂಗದವರು ಹಾಗೂ ಮಠಾಧೀಶ್ವರರು ಸಣ್ಣ ಜನಾಂಗಕ್ಕೆ ಸಿಗಬೇಕಾದಂಥ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿದಂಥ ರಾಜಕೀಯ ಪಕ್ಷಗಳು ಇವೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಒಂದು ನಿರ್ಣಯಕ್ಕೆ ಬಂದ್ವಿ. ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದಿಂದ ನಾವು ಸುಮಾರು ಬೆಂಗಳೂರಿನಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸುಮಾರು 200ಕ್ಕೂ ಹೆಚ್ಚು ವಿವಿಧ ಪರಂಪರೆಯ ಮಠಾಧೀಶ್ವರರು, ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರೆಲ್ಲರೂ ಕೂಡಿ ಈ ಪಕ್ಷಕ್ಕೆ ಬಹಿರಂಗವಾಗಿಯೇ ಬೆಂಬಲ ಸೂಚಿಸಿದೆವು. ಯಾಕಂದರೆ ಇವತ್ತಿನ ದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಬೇಕಾದ್ರೆ ಕೇವಲ ಕುರುಬ ಕಮ್ಯುನಿಟಿಗೆ 79 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಸಣ್ಣ ಜನಾಂಗಕ್ಕೆ 2-3 ಜನಾಂಗಕ್ಕೆ ಅಷ್ಟೇ 1 ಕೋಟಿ ಕೊಟ್ಟಿದ್ದಾರೆ. ಉಳಿದಿದ್ದವ್ರಿಗೆ ಏನೂ ಇಲ್ಲ. ಅದರ ಅರ್ಥ ಏನಂದರೆ, ಇಡೀ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಸುಮಾರು 8 ವರ್ಷಗಳಿಂದ ಎಲ್ಲ ಅಧಿಕಾರ ಅನುಭವಿಸ್ಕೊಂಡು ಯಾವುದೇ ಸಣ್ಣ ಕಮ್ಯುನಿಟಿಗಳಿಗೆ ಅದರ ಸೌಲಭ್ಯಗಳನ್ನು ನೀಡಲಾರ್ದಂಗೆ ಮತ್ತು ಅವರು ಈಗ ಅಧಿಕಾರದಿಂದ ಇಳಿಬೇಕಾದ್ರೆ ಈಗ 2-3 ದಿನ ಸುಮ್ಮನೆ ಇಲ್ಲ ಸ್ವಾಮೀಜಿಯವರ, ಅದರದ್ದು ಲೀಸ್ಟ್ ಕೊಡ್ತೀನಿ ನಾನು. ಒಂದೇ ಸೆಕೆಂಡ್ ಅದರದ್ದು ಲೀಸ್ಟ್ ಕೊಡ್ತೈತೆ ರೀ. ಇಲ್ಲ ಆಯಿತು, ಈಗ ಕ್ಷಮೆ ಇರಲಿ. ಅದರ ಮಾಹಿತಿ ಕೊಟ್ಟು ನಾನು ನಿಮ್ಗೆ ಪೇಪರ್ದ ಡಾಕ್ಯುಮೆಂಟ್ಸ್ ಥ್ರೂ. ಓಕೆ ಆಯ್ತು ರೀ. ಒಂದೇ ಸೆಕೆಂಡ್ ಅದರ ಮಾಹಿತಿ ಕೊಡ್ತೀನಿ, ಕ್ಷಮೆ ಇರಲಿ. ಪೇಪರ್ದೊಳಗೆ ಬಂದಿದೆ ರೀ ಗುರುಗಳೇ. ಅದೆಲ್ಲ ಪಕ್ಷದ ಅಧ್ಯಕ್ಷರು ನೋಡ್ತಾರೆ, ನೀವು ಬರೀ ಪಕ್ಷಕ್ಕೆ ಮುನ್ನಡೆಸ್ಲಿಕ್ಕೆ ಏನು ಸಹಾಯಕರು ಹೋಗ್ಬಿಡ್ರಿ. ಪಕ್ಷದ ಅಧ್ಯಕ್ಷರು ನೋಡ್ತಾರೆ. ಕ್ಷಮೆ ಇರಲಿ, ಪತ್ರಕರ್ತರ ಮಿತ್ರರಲ್ಲಿ ಕ್ಷಮೆ ಇರಲಿ. ಅದೇ ರೀತಿ ಸರ್ಕಾರದಲ್ಲಿ ಆಗುವಂಥ ಭ್ರಷ್ಟಾಚಾರಗಳನ್ನು ಎಳೆಯಾಗಿ ಬಿಡಿಸಿ ಇಡಲು ಮತ್ತು ಎಲ್ಲ ಸ್ವಾಮೀಜಿಗಳು ಅವರವರ ಕಮ್ಯುನಿಟಿಗಳ ಹಕ್ಕನ್ನು ಪಡೆಯಲು ಸುಮಾರು 200ಕ್ಕೂ ಹೆಚ್ಚು ಜನ ಈ ವಿಕಾಸಶೀಲ ಪಾರ್ಟಿಗೆ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಸಮಾಜ ಸಂಘಟಿಸಲು ಎಲ್ಲ ಮಠಾಧೀಶ್ವರರು ಅಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಪಕ್ಷವನ್ನು ಬಲಪಡಿಸಲು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ನಾವು ಕಾರ್ಯಕರ್ತರನ್ನು ಕೂಡ ಅವರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡಲು ಕಾರ್ಯಕರ್ತರುಗಳನ್ನು ಕೂಡ ಕೊಟ್ಟು ಆ ಪಕ್ಷ ಬಲಪಡಿಸುವ ಕೆಲಸ ರಾಜ್ಯ ಘಟಕಕ್ಕೆ ಮಾಡ್ತಾರಂತೆ ಎಲ್ಲ ಮಠಾಧೀಶರು ಹೇಳಿದ್ದಾರೆ. ನಮಸ್ತೆ, ಧನ್ಯವಾದ.